ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಿರಣ್. ಸೊ ಇವತ್ತಿನ ಒಂದು ಜನ್ರೇಷನಲ್ಲಿ ನಾವು ಪೇಪರಲ್ಲೆಲ್ಲ ಓದ್ತಾ ಇರ್ತೀವಿ. ಸೊ ಏನಂತಂದರೆ ಕಂಟಾಮಿನೇಟೆಡ್ ವೆಜಿಟೇಬಲ್ಸ್, ಎಸ್ಪೆಷಲಿ ಅರ್ಬನ್ ಮತ್ತು ರೂರಲ್ ಏರಿಯಾಸಲ್ಲಿ ಏನೇ ಬೆಳೆದ್ರೂ ತುಂಬ ಕಂಟಾಮಿನೇಷನ್ ಆಗ್ತಾಯಿದೆ. ಫ್ರೂಟ್ಸಲ್ಲಿ ಬಂದು ಲೆಡ್ ಕಂಟೆಂಟ್ ಜಾಸ್ತಿ ಇದೆ, ಮಣ್ಣಲ್ಲಿ ಬಂದು ಸಾಯಿಲಲ್ಲಿ ಬಂದು ಸೆಲೆನಿಯಂ ಕಂಟೆಂಟ್ ಜಾಸ್ತಿ ಇದೆ ಅಂತ ಒಂದು ಪ್ರೂವನ್ ರಿಪೋರ್ಟ್ಸ್ ಇತ್ತೀಚೆಗೆ ರಿಲೀಸ್ ಆಗಿತ್ತು. ಸೊ ಅದಕ್ಕೆ ಕಾಂಟ್ರರಿಯಾಗಿ ನಾನು ನನ್ನ ಟೆರೆಸ್ ಗಾರ್ಡನ್ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಕೆಲವೊಂದು ಗಿಡಗಳನ್ನು, ಕೆಲವೊಂದು ಫ್ರೂಟ್ಸನ್ನು, ಕೆಲವೊಂದು ವೆಜಿಟೇಬಲ್ಸ್ನ ಪ್ಲಾಂಟೇಷನ್ ಮಾಡೋದು ಹೇಗೆ ಮತ್ತು ಅದ್ರ ಜೊತೆಗೆ ಏನೇನು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇರುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಪ್ರೈಸ್ ಆಗಿ ನಮಗೆ 100% ಆರ್ಗ್ಯಾನಿಕ್ ಆಗಿ ಬೆಳೆದಿರೋ ಅಂಥ ಒಂದು ಕುಕುಂಬರ್ನ ನಾನು ಇಂಟ್ರಡ್ಯೂಸ್ ಮಾಡ್ತೀನಿ. ಸೊ ಇದು ಮಂಗಳೂರು ಕುಕುಂಬರ್ ಆಗಿರುತ್ತೆ. ಅದನ್ನು ನಾವು ಹಾರ್ವೆಸ್ಟ್ ಮಾಡೋಣ, ಅದನ್ನು ಕಟ್ ಮಾಡೋಣ, ಅದರದ್ದು ಬಗ್ಗೆ ಏನೇನಿದೆ ಇನ್ಫಾರ್ಮೇಷನ್ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನಾನು. ಸೊ ಲೆಟ್ಸ್ ಗೋ ಟು ಹಾರ್ವೆಸ್ಟ್ ಆರ್ ಮಂಗಳೂರು. ಸೊ ಆರ್ಗ್ಯಾನಿಕ್ ಆಗಿ ನಾವು ಏನೇ ಗ್ರೋ ಮಾಡಿದ್ರು ಟೆರೆಸಲ್ಲಿ ಕೌಡಂಗ್ ಮೆನ್ಯೂರು ಮತ್ತು ಕಾಂಬಿನೇಷನ್ ಆಫ್ ಸಾಯಿಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಪ್ರತಿಯೊಂದು ತರಕಾರಿನೂ ಸೀಡ್ಲಿಂಗ್ ಮಾಡಿ ಅದನ್ನು ವೆಯ್ಟ್ ಮಾಡಿ ಅದಕ್ಕೆ ಏನು ಮೆನ್ಯೂರ್ ಬೇಕೋ ಅದನ್ನು ಸಪ್ಲೈ ಮಾಡ್ತಾಯಿರ್ತೀನಿ. ಸೊ ಇವತ್ತು ಈ ವಿಡಿಯೋದಲ್ಲಿ ಬಂದು ಮೇಜರಾಗಿ ಮಂಗಳೂರು ಕುಕುಂಬರು. ಇದನ್ನು ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂತಂದರೆ, ತುಂಬ ಈಸಿಯೆಸ್ಟ್ ವೇ ಆಫ್ ಗ್ರೋಯಿಂಗ್ ವೆಜಿಟೇಬಲ್ ಅಂತಂದರೆ ಈ ಮಂಗಳೂರು ಕುಕುಂಬರು. ಸೊ ಇದಕ್ಕೆ ಪೆಸ್ಟಿಸೈಡ್ಸ್ ಆಗಲಿ ಏನೂ ನಾನು ಸ್ಪ್ರೇ ಮಾಡಿಲ್ಲ. ಕೆಲವೊಂದು ಸರಿ ಪೆಸ್ಟಿಸೈಡ್ಸು ಸ್ಪ್ರೇ ಮಾಡಬೇಕಾಗತ್ತೆ, ಹುಳಗಳು ಅಟ್ಯಾಕ್ ಮಾಡಿರುತ್ತೆ. ಕೆಲವೊಂದು ಸರಿ ನಾವು ಲಕ್ಕಿ ಎನಫ್ ಇದ್ದಾಗ ಕೆಲವೊಂದು ಸರಿ ಲಕ್ ವರ್ಕೌಟ್ ಆಗುತ್ತೆ ಅಂತಾರಲ್ಲ, ಹಾಗೆ ಸೊ ಲಕ್ ಫೇವರ್ ಆಗುತ್ತೆ. ಇದಕ್ಕೆ ಏನೂ ಪೆಸ್ಟಿಸೈಡ್ ಹೊಡೆಯೋದು ನೆಸೆಸಿಟಿ ಇರಲಿಲ್ಲ. ಸೊ ಮಣ್ಣು ಕಾಂಬಿನೇಷನ್ ಬಂದು ಕೋಕೋಪೀಟು ಮತ್ತು ಗಾರ್ಡನ್ ಸಾಯಿಲು ಮತ್ತು ಇದಕ್ಕೆ ಕೌಡಂಗ್ ಮೆನ್ಯೂರನ್ನು ಮಿಕ್ಸ್ ಮಾಡಿರ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಟ್ರೈಕೋಡರ್ಮ ಮತ್ತು ಇನ್ನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬರುತ್ತೆ, ಬೋನ್ ಮಿಲ್ ಅಂತ ಆಗಿರ್ಬೋದು, ಅದನ್ನು ಯೂಸ್ ಮಾಡಿ ನಾನು ಮಣ್ಣು ಕಾಂಬಿನೇಷನ್ನ ಪ್ರಿಪೇರ್ ಮಾಡ್ತಾ ಇರ್ತೀನಿ. ಮತ್ತು ಇನ್ನೊಂದು ಏನಂತಂದರೆ, ಒಂದು ತರಕಾರಿನ ಸ್ಪೆಸಿಫಿಕ್ಕಾಗಿ ಇಂಥ ಜಾಗದಲ್ಲೇ ಬೆಳಿಬೇಕು ಅಂತ ನಾವು ಮೈಂಡ್ ಸೆಟ್ ಮಾಡ್ಕೋಬಾರ್ದು ಟೆರೆಸ್ ಗಾರ್ಡನಲ್ಲಿ. ಫಾರ್ ಎಕ್ಸಾಂಪಲ್, ಇದು ಬಂದು ಮ್ಯಾಂಗೋ ಬೆಳೆದಿದ್ದಂಥ ಒಂದು ಬ್ಯಾಗ್, ಇದು ಕಂಟೈನರ್. ಸೊ ಮ್ಯಾಂಗೋ ಅನ್ಫಾರ್ಚುನೇಟ್ಲಿ ಬೇರಿಗೇನೋ ಪ್ರಾಬ್ಲಮ್ ಆಗಿ ಮ್ಯಾಂಗೋದು ಇದು ಪ್ಲ್ಯಾಂಟ್ ಡ್ಯಾಮೇಜ್ ಆಗಿದೆ. ಸೊ ನಾನೇನು ಮಾಡಿದ್ದೀನಿ ಅಂತಂದರೆ, ಅದಕ್ಕೇ ಈ ಒಂದು ಮಂಗಳೂರು ಕುಕುಂಬರ್ದು ಸೀಡ್ನ ಮಾಡಿ ಅದರಿಂದ ಈ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬೆಳೆದಿದೆ. ಸೊ ಇವಾಗ ನಮಗೆ 2 ಹಾರ್ವೆಸ್ಟಿಂಗಿಗೆ ರೆಡಿ ಇದೆ. ಸೊ ಇದೆರಡನ್ನೂ ಹಾರ್ವೆಸ್ಟ್ ಮಾಡಿದ ನಂತರ ಈ ಗಿಡನ ನಾನು ಕಿತ್ಬಿಟ್ಟು ಮತ್ತೆ ಇದರಲ್ಲಿ ಬೇರೆ ಪ್ಲಾಂಟೇಷನನ್ನು ಮಾಡ್ತೀನಿ. ಸೊ ಪೆಸ್ಟಿಸೈಡ್ಸ್ ಅಂತ ಬಂದಾಗ ನೆವರ್ದೆಲೆಸ್ ಯಾವುದೇ ಕಾರಣಕ್ಕೂ ಹೊರಗಡೆ ಸಿಗೋವಂಥ ಪೆಸ್ಟಿಸೈಡ್ಸು, ಕೆಮಿಕಲ್ ಪೆಸ್ಟಿಸೈಡ್ಸು ನಾವು ಯೂಸ್ ಮಾಡೋಂಗಿಲ್ಲ. ಒಂದು ಸರಿ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನಿಂಗ್ ಅಂತ ಕಮಿಟ್ ಆದರೆ ಪೆಸ್ಟಿಸೈಡ್ಸ್ಗೆ ಅಲ್ಲಿ 0 ಎಂಟ್ರಿ ಇರುತ್ತೆ. ಸೊ ಪೆಸ್ಟಿಸೈಡ್ಸ್ ಅಂತ ಮಾತಾಡಿದಾಗ ನಾನು ಆರ್ಗ್ಯಾನಿಕ್ಕಾಗಿ ಪ್ರಿಪೇರ್ ಮಾಡೋ ಅಂಥ ಕೆಲವೊಂದು ಮೆಥಡಾಲಜೀಸ್ ಇದೆ, ಅದನ್ನೇ ಫಾಲೋ ಮಾಡಬೇಕಾಗುತ್ತೆ. ಸೊ ಬೇರೆ ವೆಜಿಟೇಬಲ್ಸಲ್ಲಿ ನಾನು ಪೆಸ್ಟಿಸೈಡ್ಸ್ನ ಸಾಧಾರಣವಾಗಿ ಹೇಗೆ ಯೂಸ್ ಮಾಡ್ತೀನಿ ಅಂತಂದರೆ, ಕಾಂಬಿನೇಷನ್ ಆಫ್ ನೀಮ್ ಆಯಿಲ್ ಜೊತೆ ವಾಟ್ರಲ್ಲಿ ಕಾಂಬಿನೇಷನ್ನು, ಅದನ್ನು ಮಲ್ಟಿಪಲ್ ಟೈಮ್ಸು ಸ್ಪ್ರೇ ಮಾಡಬೇಕಾಗುತ್ತೆ. 1 or 2 ಟೈಮ್ಸು ಸ್ಪ್ರೇ ಮಾಡಿದರೆ ಹುಳಗಳು ಹೋಗೋದಿಲ್ಲ. ಚಿಕ್ಕ ಹುಳಗಳು ಬಂದು ಇದು ಯಂಗಾಗಿದ್ದಾಗಲೇ ಇದ್ರ ಮೇಲೆ ಕೂತ್ಕೊಂಡು ಹೋಲ್ ಮಾಡಿ ಒಳಗಡೆ ಮೊಟ್ಟೆನ ಮಾಡಿ ಅದು ಹುಳ ಆಗಿ ಅದು ಬಟರ್ಫ್ಲೈಸ್ ಆಗೋ ಅಷ್ಟರೊಳಗೆ ಒಳಗಡೆ ಎಲ್ಲ ಹೋಗ್ಬಿಟ್ಟಿರುತ್ತೆ. ನಾವು ಮಾರ್ಕೆಟಿಂದ ತೊಗೊಂಬಂದಾಗ ಕೆಲವೊಂದು ಸರಿ ಆ ಥರ ಆಗಿರುತ್ತೆ. ಇಲ್ಲೇ ತುಂಬ ಡ್ಯಾಮೇಜಸ್ ಬರುತ್ತೆ, ನಮಗೂ ಇಲ್ಲ ಅಂತಲ್ಲ. ಬಟ್ ಏನಂತಂದರೆ, ನೇಚರಾಗಿ ಅಗೇನ್ಸ್ಟಾಗಿ ನಾವು ಹೋಗೋಕ್ಕಾಗೋದಿಲ್ಲ. ಎಷ್ಟು ನಮ್ಮ ಕೈಲಿ ಸಾಧ್ಯ ಆಗುತ್ತೆ ಅಷ್ಟು ಪೆಸ್ಟ್ ಕಂಟ್ರೋಲ್ನ ಮಾಡ್ಕೋಬೇಕಾಗುತ್ತೆ. ಸೊ ಒನ್ ಥಿಂಗ್, ಫಸ್ಟ್ ಮೆಥಡಾಲಜಿ ಏನಂತಂದರೆ, ಯೂಸೇಜ್ ಆಫ್ ನೀಮ್ ಆಯಿಲ್. ಅದನ್ನು ವಾಟ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ಕೊಡ್ಬೋದು. ನನ್ನ ಕೆಲವೊಂದು ಕಾಂಬಿನೇಷನ್ ಇನ್ನೊಂದು ಏನಿದೆ ಅಂತಂದರೆ, ಅರಿಶಿನ, ಟರ್ಮರಿಕ್ ಮತ್ತು ನಿಮ್ಮ ಬೆಳ್ಳುಳ್ಳಿ ಸಿಪ್ಪೆ ಆಗಿರ್ಬೋದು ಅಥವಾ ನಮ್ಮ ಆನಿಯನ್ ಸಿಪ್ಪೆ ಆಗಿರ್ಬೋದು, ಎರಡನ್ನ ಮಿಕ್ಸ್ ಮಾಡಿ ನೀರಲ್ಲಿ ಒಂದು 2 days ನೆನೆ ಹಾಕಿಬಿಟ್ಟು ಅದನ್ನು ಸೋಸ್ಕೊಂಡು ಅದನ್ನು ಇದ್ರಕ್ಕೆ ಸ್ಪ್ರೇ ಮಾಡೋದ್ರಿಂದ, ಅದ್ರ ಜೊತೆಗೆ 2 ಅಥವಾ 3 ಚಿಲ್ಲಿ, ಏನು ಮೆಣಸಿನ್ಕಾಯಿ ಬರುತ್ತೆ, ಅದನ್ನು ರುಬ್ಬಿಟ್ಟು ಮಿಕ್ಸರಲ್ಲಿ ಅದನ್ನು 1 ಲೀಟರ್ಗೆ ಒಂದು 10 grams ಥರ ಮಿಕ್ಸ್ ಮಾಡಿ, ಸ್ವಲ್ಪ ಖಾರವಾಗಿರಬೇಕು ನೀರು, ಅದನ್ನು ಸ್ಪ್ರೇ ಮಾಡೋದ್ರಿಂದ ಖಂಡಿತ ಕಡಿಮೆ ಆಗುತ್ತೆ. ಮತ್ತು 1 ಸ್ಪ್ರೇ 2 ಸ್ಪ್ರೇ ಅಂತ ಮಾಡೋಕ್ಕಾಗೋದಿಲ್ಲ. ರೆಗ್ಯುಲರಾಗಿ 7 days ಒನ್ಸು ಅಥವಾ 5 days ಒನ್ಸು ಈ ಥರ ನಾವು ಅದನ್ನು ಕನ್ಸಿಸ್ಟೆಂಟಾಗಿ ಮಾಡಬೇಕಾಗುತ್ತೆ ಟಿಲ್ ವಿ ಗೆಟ್ ದ ಹಾರ್ವೆಸ್ಟ್. ಸೊ ಇದು ಒನ್ ಆಫ್ ದಿ ಮೇಜರ್ ಕಾಂಟ್ರಿಬ್ಯೂಟರ್ಸು. ಸೊ ನೆಕ್ಸ್ಟ್, ಟಾಕಿಂಗ್ ಅಬೌಟ್ ಸನ್ಲೈಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಅಂದರೆ, ಪೂರ್ವದ ಬಿಸಿಲು, ನಮಗೆ ಏನು ಈಸ್ಟ್ ಫೇಸಿಂಗ್ ಬರುತ್ತೆ, ನಮಗೆ ಸೂರ್ಯ ಎಲ್ಲಿ ಹುಟ್ಟುತ್ತಾನೆ ಆ ಒಂದು ಸನ್ಲೈಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 80% ಆಫ್ ದಿ ಕಾಂಟ್ರಿಬ್ಯೂಷನ್ ಆಫ್ ದಿ ಸನ್ ಈಸ್ ರಿಕ್ವೈರ್ಡ್. ಹೇಗೆ ಅಂದರೆ, ಸನ್ನಲ್ಲಿ ಎಕ್ಸ್ಪೋಸ್ ಆಗೋಂಥ ಗಿಡಗಳು ಮತ್ತು ನಾವು ಸಮ್ಮರು, ವಿಂಟರು ಮತ್ತು
ರೈನಿ ಸೀಸನ್ ಕಾಂಬಿನೇಷನಲ್ಲಿ ಬೆಳಿತೀವಿ. ಇದರಲ್ಲಿ ಬೆಳೆಯೋಂಥ ತರಕಾರಿನೂ ತುಂಬ ಡಿಫರ್ ಆಗುತ್ತೆ. ಸೊ ಅದರಲ್ಲಿ ಕೆಲವೊಂದನ್ನು ನಾವು ಚೂಸಿಯಾಗಿರಬೇಕು, ಯಾವ ತರಕಾರಿನ ಸಮ್ಮರಲ್ಲಿ ಬೆಳಿಬೇಕು, ಯಾವುದು ತರಕಾರಿನ ವಿಂಟರಲ್ಲಿ ಬೆಳಿಬೇಕು, ಅದು ನಮ್ಮ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗುತ್ತೆ. ಸೊ ಇನ್ನೊಂದೇನೆಂದರೆ ಟೆರೆಸ್ ಗಾರ್ಡನಿಂಗಲ್ಲಿ ತುಂಬ ಟಫ್ ಟೈಮ್ಸ್ ಬರೋದು ಅಂತಂದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಆರ್ ನವೆಂಬರ್, ಡಿಸೆಂಬರ್, ಜಾನ್ವರಿ ಸ್ವಲ್ಪ ಟಫ್ ಟೈಮ್ ಇರುತ್ತೆ. ಕೆಲವೊಂದು ಫ್ರೂಟಿಂಗ್ ಮಾತ್ರ ಆಗುತ್ತೆ, ಬ್ಲಾಸಮ್ ಆಗುತ್ತೆ, ಅದು ಸಕ್ಸಸ್ಫುಲ್ಲಾಗಿ ಫ್ರೂಟಿಂಗ್ ರೇಟ್ ಇರುತ್ತೆ. ಸೊ ಅದು ಬಿಟ್ಟರೆ ಉಳಿದಂತೆ ಬೇರೆ ತರಕಾರಿಗಳನ್ನಾಗಲಿ ಫ್ರೂಟ್ಸ್ ಆಗಲಿ ಮತ್ತು ಅದು ನಮ್ಮ ಸೀಸನಲ್ ಫ್ರೂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ದಿಸ್ ಈಸ್ ಒನ್ ಥಿಂಗ್. ಸೊ ಸನ್ಲೈಟ್ ಇಂಪಾರ್ಟೆಂಟು, ಅದ್ರ ಜೊತೆಗೆ ನೀರು, ವಾಟರಿಂಗ್ ದ ಪ್ಲ್ಯಾಂಟ್ಸ್ ಅಂತಂತ ಬಂದಾಗ ನಾವು ಎಷ್ಟು ವಾಟರ್ನ ಕೊಡಬೇಕು ಅನ್ನೋದು ತುಂಬ ಡಿಫ್ರೆನ್ಸ್ ಬರುತ್ತೆ ಗಿಡದಿಂದ ಗಿಡಕ್ಕೆ. ಸೊ ಎವ್ರಿ ಮಾರ್ನಿಂಗ್ ನಾವು 6 to 7 o'clock ಒಳಗಡೆ ಮಾರ್ನಿಂಗ್ ಸೊ ಲೈಟಾಗಿ ಮಣ್ಣದನ್ನು ಕ್ವಾಲಿಟಿ ನೋಡಬೇಕಾಗುತ್ತೆ. ಮಣ್ಣು ಜಾಸ್ತಿ ಪೋರಸ್ ಇರೋದ್ರಿಂದ ಸೊ ಮಣ್ಣು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ಸೊ ಇದು ನಮಗೆ ವೆಟ್ ಇದೆಯಾ ಅಥವಾ ಡ್ರೈ ಇದೆಯಾ, ಬೇರೆ ಲೆವೆಲಲ್ಲಿ ಡ್ರೈ ಇದೆಯಾ ವೆಟ್ ಇದೆಯಾ ಅಂತ ನಾವು ಐಡೆಂಟಿಫೈ ಮಾಡೋ ಅಂಥ ಒಂದು ಟೆಕ್ನಿಕ್ನ ಖಂಡಿತ ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ನಾವು ತರಕಾರಿಗಳನ್ನು ಎಸ್ಪೆಷಲಿ ತರಕಾರಿ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಬಂದು ಇದನ್ನು ಹಾರ್ವೆಸ್ಟ್ ಮಾಡೋಣ. ಸೊ ನಾನು ಟೆರೆಸ್ ಗಾರ್ಡನಿಂಗ್ ಅಂತ ಬಂದಾಗ ಕೆಲವೊಂದು ಟೂಲ್ಸ್ ಆಗಲಿ ಅಥವಾ ಕೆಲವೊಂದು ನಿಮಗೆ ಇನ್ವೆಸ್ಟ್ಮೆಂಟ್ ಆಗಲಿ, ಚಿಕ್ಕ ಪುಟ್ಟ ಇನ್ವೆಸ್ಟ್ಮೆಂಟ್ ಬರುತ್ತೆ, ಇಲ್ಲ ಅಂತಲ್ಲ, ನಾವು ಎಲ್ಲನೂ ಫ್ರೀಯಾಗಿ ಬೆಳೆಯೋಕ್ಕಾಗೋದಿಲ್ಲ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಏನಂತಂದರೆ 100% ಆರ್ಗ್ಯಾನಿಕ್ಕು. ನನ್ನ ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ, ಸೊ ಈ ಥರ 1-2 ತರಕಾರಿ ಬೆಳೆಯೋದಕ್ಕೆ ಯಾಕೆ ಇಷ್ಟು ಕಷ್ಟಪಡಬೇಕು ಅಂತ. ಸೊ ಈವನ್ ಒಂದೇ ಒಂದು ತರಕಾರಿ ಬೆಳೆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ 100% ಇರುತ್ತೆ. ಸೊ ದಟ್ ಈಸ್ ದ ಕ್ರಕ್ಸ್ ಆಫ್ ಟೆರೆಸ್ ಗಾರ್ಡನಿಂಗ್. ಸೊ ಇಲ್ಲಿ ಹಾರ್ವೆಸ್ಟ್ ಮಾಡೋಣ ಇವಾಗ. ಇದು ನನ್ನ ಒನ್ ಆಫ್ ದಿ ಬೆಸ್ಟ್ ಫ್ಯಾಲ್ಕನ್ ಕಂಪನಿದು ಒಂದು ಸಿಗ್ನೇಚರು. ಸೊ ಇದು ಎಲ್ಲೋದ್ರೂ ನನ್ನ ಜೊತೆ ಇರುತ್ತೆ, ಯಾಕೆಂದರೆ ಪ್ರೂನಿಂಗ್ ಆಗಲಿ ಕಟ್ಟಿಂಗ್ ಆಗಲಿ ಎಲ್ಲದಕ್ಕೂ ಹೆಲ್ಪ್ ಬರುತ್ತೆ. ಆಲ್ ಇನ್ ಒನ್ ಟೂಲ್ ಇದು. ಸೊ ಇವತ್ತು ಕಟ್ ಮಾಡೋಣ. ಸೊ ಯು ಕ್ಯಾನ್ ಜಸ್ಟ್ ಫೀಲ್ ದ ಬ್ಯೂಟಿ ಆಫ್ ದಿಸ್ ಮಂಗಳೂರು ಕುಕುಂಬರ್. ತುಂಬ ಖುಷಿಯಾಗುತ್ತೆ. ಇದೊಂದು 100% ಆರ್ಗ್ಯಾನಿಕ್ ಆಗಿ ನಾವು ಇದನ್ನು ಹಾರ್ವೆಸ್ಟ್ ಮಾಡಿ ಇದನ್ನು ಕನ್ಸಂಪ್ಷನ್ ಮಾಡಬೇಕು ಅಂತ. ಸೊ ಆ್ಯಸ್ ಆಫ್ ನೌ ನನ್ನ ಹತ್ರ ಜಾಸ್ತಿ ಬೆಳೆದು ಹೋದ್ರೂ ಇವಾಗ ಮನೆಗೆ ಆಗೋಷ್ಟು ಬೆಳೀತಾ ಇರ್ತೀನಿ. ಸೊ ಇದನ್ನ ಫ್ರೆಂಡ್ಸ್ಗಾಗಲಿ ಅಥವಾ ಫ್ಯಾಮಿಲಿಗಾಗಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಇನ್ನೊಂದನ್ನು ಕುಯ್ಯೋಣ. ಕಟ್ ಮಾಡಿ. ಸೊ ಇದು ಎರಡು ಬಂದು 100% ಆರ್ಗ್ಯಾನಿಕ್ ಸಕ್ಸಸ್ಫುಲ್ಲಾಗಿ ಇವತ್ತು ಹಾರ್ವೆಸ್ಟ್ ಮಾಡಿದ್ದೀನಿ. ಸೊ ಈ ಹಿಂದೆನೂ ಹಾರ್ವೆಸ್ಟ್ ಮಾಡಿದ್ದೀನಿ ನಾನು ಮಂಗಳೂರು ಕುಕುಂಬರು. ಬಿಗಿನರ್ಸು, ಇಂಟರ್ಮೀಡಿಯೇಟು ಮತ್ತು ಎಕ್ಸ್ಪರ್ಟ್ ಲೆವೆಲ್ ಅಂತ ಬಂದಾಗ ಬಿಗಿನರ್ಸ್ಗೆ ತುಂಬ ಈಸಿ ಆಗುತ್ತೆ ಇದು. ಸೊ ಲಾಲ್ಬಾಗಲ್ಲಿ ಅಥವಾ ನಿಮ್ಮ ನಿಯರ್ ಬೈ ಯಾವುದಾದ್ರೂ ಶಾಪ್ಗಳಲ್ಲೂ, ಮೆನ್ಯೂರ್ ಶಾಪ್ಗಳಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ನಾನು ಸ್ಪೆಸಿಫಿಕ್ಕಾಗಿ ಎಂಟರ್ಟೈನ್ ಮಾಡೋ ಅಂಥದ್ದು ಲಾಲ್ಬಾಗಿಂದ ತರೋಂಥದ್ದು, ಯಾಕಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಈ ಬೀಜನ ನಾನು ಫಸ್ಟು ಟಿಶ್ಯೂ ಪೇಪರಲ್ಲಿ ನೆನೆ ಹಾಕಿಬಿಟ್ಟು, ಟಿಶ್ಯೂ ಪೇಪರಲ್ಲಿ ಒನ್ ವೀಕ್ ಒಳಗಡೆ ಸೀಡ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಸ್ಪ್ರೌಟ್ಸ್ ಬರುತ್ತೆ, ಆಮೇಲೆ 2 ಲೀಫ್ ಬರುತ್ತೆ. ಅದನ್ನು ನೆಕ್ಸ್ಟು ಸ್ಮಾಲ್ ಕಂಟೈನರ್ಸಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡು 15 days ಆದಮೇಲೆ ಅದನ್ನು ನೆಕ್ಸ್ಟು ಮಣ್ಣು ರೆಡಿ ಮಾಡಿಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡಿರ್ತೀನಿ. ಸೊ ಇದು ಆ್ಯಕ್ಚುಯಲ್ ಪ್ರೊಸೀಜರು. ನಮಗೆ ಸಕ್ಸಸ್ ರೇಟು ಗೊತ್ತಾಗುತ್ತೆ. ಎಲ್ಲ ಸೀಡ್ಸೂ ಸ್ಪ್ರೌಟ್ ಆಗಲ್ಲ, ಎಲ್ಲ ಸೀಡ್ಸೂ ಕಾಯಿ ಆಗೋದಕ್ಕೆ ಬಿಡೋದಿಲ್ಲ, ಅಥವಾ ಗಿಡಗಳು ಸರಿಯಾಗಿ ಬರದೇ ಇರ್ಬೋದು. ಸೊ ಈಗ ಆಫ್ಟರ್ ಹಾರ್ವೆಸ್ಟಿಂಗ್ ಈ ಗಿಡನ ನಾನು ನೆಕ್ಸ್ಟು, ಇದು ಗಿಡದಲ್ಲಿ ಇನ್ನೂ ಚಿಕ್ಕದು ಈಚ್ ಇದೆ, ಇದನ್ನು ಪಾಲಿನೇಷನ್. ಸೊ ಲೆಟ್ಸ್ ಟಾಕ್ ಅಬೌಟ್ ಪಾಲಿನೇಷನ್ ಕ್ವಿಕ್ಲಿ. ಪಾಲಿನೇಷನ್ ಅಂತ ಬಂದಾಗ ಗಂಡು ಹೂವು ಹೆಣ್ಣು ಹೂವು ರೆಕಗ್ನೈಸ್ ಮಾಡೋ ಅಂಥ ಕೆಲವು ವೀಡಿಯೋಸ್ ಹಾಕ್ತೀನಿ ನಾನು. ನನ್ನ ಹತ್ರ ಈ ಹಿಂದೆನೂ ನಾನು ಕೆಲವೊಂದು ವೀಡಿಯೋಸ್ನ ಶಾರ್ಟ್ಸ್ನ ಹಾಕಿದ್ದೀನಿ. ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ, ಗಂಡು ಹೂವಿನ ನಾವು ಹ್ಯಾಂಡ್ ಪಾಲಿನೇಷನ್ ಮಾಡೋದು ತುಂಬ ಇಂಪಾರ್ಟೆಂಟು. ಇದು 2 ಕಾಯಿಗೆ ಹ್ಯಾಂಡ್ ಪಾಲಿನೇಷನ್ನ ನಾನು ಮಾಡಿದ್ದೆ. ಸೊ ಮೇಲ್ ಫ್ಲವರ್ನ ಸ್ಟಿಗ್ಮಾ ತೊಗೊಂಡು ಫೀಮೇಲ್ ಫ್ಲವರ್ನ ಸ್ಟಿಗ್ಮಾಗೆ ನಾವು ರಬ್ ಮಾಡಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಹ್ಯಾಂಡ್ ಪಾಲಿನೇಷನ್ ಈಸಿ ಆಗುತ್ತೆ. ಹ್ಯಾಂಡ್ ಪಾಲಿನೇಷನ್ ಆಗಿ ಇದು ಆಲ್ಮೋಸ್ಟ್ ಲೈಕ್ 20 days ಅಥವಾ ಮ್ಯಾಕ್ಸಿಮಮ್ 25 days ಬಂದಿರೋಂಥ ವೆಜಿಟೇಬಲ್ಸು. ಸೊ ಅದಕ್ಕೆ ಹೇಳಿದ್ದು, ಇದು ಬಿಗಿನರ್ ಅಂತ ನೀವು ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ನಿಮಗೆ. ಸೊ ದ್ಯಾಟ್ ಈ ಥರ ನೀವು ಆರ್ಗ್ಯಾನಿಕ್ಕಾಗಿ ಗ್ರೋ ಮಾಡ್ಬೋದು. ಸೊ ಲೈಕ್ ಐ ಸೆಡ್, ತುಂಬಾ ಕ್ರಿಟಿಕಲ್ ಆಗಿದೆ ಇವತ್ತಿನ ಒಂದು ತರಕಾರಿ ಆಗಿರ್ಬೋದು. ಇವತ್ತು ರೈತರು ಮಾಡ್ತಾ ಇರೋಂಥ ಒಂದು ರೈತರ ಕಾಂಟ್ರಿಬ್ಯೂಷನ್ ಇದೆ, ಇಲ್ಲ ಅಂತಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಬಗ್ಸ್ ಆಗಿರ್ಬೋದು ಅಥವಾ ಪೆಸ್ಟ್ಸ್ ಆಗಿರ್ಬೋದು ಕಂಟ್ರೋಲ್ ಮಾಡಬೇಕು ಅಂತ ಬಂದಾಗ ಸ್ಪ್ರೇ ಮಾಡಲೇಬೇಕಾಗುತ್ತೆ. ಆ್ಯಸ್ ಅ ಕಟ್ ಮಾಡು. ಸೊ ಇದೇ ಥರ ಟೆರೆಸ್ ಗಾರ್ಡನಿಂಗ್ ಟಿಪ್ಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ದ್ಯಾಟ್ ನಿಮಗೂ ಒಂದು ಐಡಿಯಾ ಬರುತ್ತೆ. ಬಿಗಿನರ್ಸ್ ಆಗಿದ್ದರೆ ಖಂಡಿತ ನೀವು DM ಮಾಡ್ಬೋದು, ಕಮೆಂಟ್ಸ್ ಮಾಡಿ, ಏನು ಐಡಿಯಾ ಬೇಕು ನಾನು ಕಮೆಂಟ್ಸಲ್ಲಿ ರೆಸ್ಪಾಂಡ್ ಮಾಡ್ತೀನಿ. ಸೊ ದ್ಯಾಟ್ ನೀವೂ ಆರ್ಗ್ಯಾನಿಕ್ಕಾಗಿ ಬೆಳೀರಿ. ತುಂಬ ಜಾಗ ಬೇಕು ಅಂತ ಏನಿಲ್ಲ, ತುಂಬ ಕಮ್ಮಿ ಜಾಗದಲ್ಲೇ ನನ್ನ ಟೆರೆಸ್ ಗಾರ್ಡನಿಂಗ್ ಒಂದು ಓವರ್ ವ್ಯೂ ವೀಡಿಯೋ ಒಂದು ಅಪ್ಲೋಡ್ ಮಾಡ್ತೀನಿ ವೆರಿ ಸೂನ್. ಸೊ ದ್ಯಾಟ್ ನಿಮ್ಗೆ ಐಡಿಯಾ ಬರುತ್ತೆ ಹೇಗೆ ಗ್ರೋ ಮಾಡಬೇಕು ಅಂತ.
ಥ್ಯಾಂಕ್ ಯು ಸೋ ಮಚ್. ಹೀಗೇ ಬೆಳೀತಾ ಇರಿ. ಲೆಟ್ಸ್ ಮೇಕ್ ಅವರ್ ಅರ್ತ್ ಆರ್ಗ್ಯಾನಿಕ್ ಆ್ಯಂಡ್ ಹೆಲ್ದಿ ಆ್ಯಂಡ್ ಗ್ರೀನ್ರಿ. ಥ್ಯಾಂಕ್ ಯು.